ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತಿನ ದಿನ ಭಾರತದಲ್ಲಿ ಏನೆಲ್ಲ ಪಹಲ್ಗಾಂವ್ ಘಟನೆಯ ನಂತರ ಏನೆಲ್ಲ ಭಾರತ ಸರ್ಕಾರ ಆ್ಯಕ್ಷನ್ ತಗೊಂಡಿದೆ ಅನ್ನೋದ್ರ ಬಗ್ಗೆ ಇಂತಿಷ್ಟು ಸಣ್ಣ ವಿಡಿಯೋವನ್ನು ಮಾಡೋಣ. ಬನ್ನಿ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಪ್ರಿಲ್ 22ನೇ ತಾರೀಕು ಜಮ್ಮು ಕಾಶ್ಮೀರ್ ಕಣಿವೆಯ ಅನಂತನಾಗ್ ಜಿಲ್ಲೆಯ ಪಹಲ್ಗಾಂವ್ ಅನ್ನುವ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್, ಆ ಒಂದು ಪಹಲ್ಗಾಂವ್ ಅನ್ನುವ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ನಗರ, ಸಣ್ಣದಾಗಿರ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳ, ಕೇವಲ 9-10 ಸಾವಿರ ಜನ ಇರ್ತಕ್ಕಂತಹ ಒಟ್ಟಾರೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ರಮಣೀಯವಾಗಿರ್ತಕ್ಕಂಥ ಒಂದು ಸ್ಥಳ, ಅದು ಪಹಲ್ಗಾಂವ್. ಸಾಮಾನ್ಯವಾಗಿ ಈ ಪಹಲ್ಗಾಂವ್ ಅಂತ ಹೇಳಿದ ತಕ್ಷಣ ಅದೊಂದು ಕಣಿವೆಯ ನಾಡು, ಅದು ನೋಡಲಿಕ್ಕೆ ಭಾಳ ಸೌಂದರ್ಯವಾಗಿ ಇರುತ್ತೆ. ಇದು ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ನಾವು ಕರಿತೀವಿ. ಈಗ ಒಟ್ಟಾರೆ ಹೇಳೋದಾದರೆ ಏಪ್ರಿಲ್ 22ನೇ ತಾರೀಕು ಅಲ್ಲಿ ಒಂದು ದುರ್ಘಟನೆ ನಡೀತು. ಅದು ಏನು ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಈ ಪಾಕಿಸ್ತಾನದ ಟೆರರಿಸ್ಟ್ಗಳು, ಆತಂಕವಾದಿಗಳು, ಇವರು ಆ ಸ್ಥಳಕ್ಕೆ ಏನು ಮಿಲಿಟರಿ ರೂಪದಲ್ಲಿ ಬಂದು, ಮಿಲಿಟರಿ ವೇಷಧಾರಿಗಳಾಗಿ ಬಂದು ಅಲ್ಲಿರ್ತಕ್ಕಂತಹ ಏನು ಟೂರಿಸ್ಟ್ಗಳನ್ನು ಒಂದು ಕಡೆ ಸೇರಿಸಿ ಧರ್ಮಾಧಾರಿತ ಮೇಲೆ ಬರ್ಬರವಾಗಿ ಕೊಲೆ ಮಾಡ್ತಾರೆ. ಧರ್ಮಾಧಾರಿತವಾಗಿ ಅಂದರೆ ಈ ಒಂದು ಪಾಕಿಸ್ತಾನಿ ಪಾಪಿಗಳ ದುರ್ಘಟನೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ 3 ರೀತಿ ಅವರೊಂದು ಪ್ಲಾನ್ ಮಾಡ್ಕೊಂಡಿದ್ರು. ಮೊದಲನೇದಾಗಿ ಅವರ ಹೆಸರನ್ನು ಕೇಳೋದು, ಅಕಸ್ಮಾತ್ ಹಿಂದೂನಾ ಮುಸ್ಲಿಂ ಆದರೆ ಬಿಡೋದು, ಹಿಂದೂ ಆದರೆ ಪಾಯಿಂಟ್ ಬ್ಲಾಂಕಲ್ಲಿ ಇಟ್ಟು ಸಾಯಿಸೋದು. ಇದು ಒಂದು ರೀತಿ. ಎರಡನೇದು ಯಾವ ರೀತಿ ಅಂತ ಹೇಳಿದರೆ ಅವರ ಐಡೆಂಟಿ ಕಾರ್ಡ್ ನೋಡೋದು. ಅವರ ಐಡೆಂಟಿ ಕಾರ್ಡ್ ನೋಡಿ ಅವ್ರಿಗೆ ಒಂದು ಕುರಾನಿನ ಒಂದು ಕಲ್ಮವನ್ನು ಕೇಳೋದು, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅಂತೇಳಿ. ಅಕಸ್ಮಾತ್ ಅದೇನಾದರೂ ಹೇಳಿಲ್ಲ ಅಂತ ಹೇಳಿದ್ರೆ ಬರ್ಬರವಾಗಿ ಹತ್ಯೆ ಮಾಡೋದು. ಇದು ಒಂದು ಎರಡನೇ ರೀತಿ. ಇನ್ನು ಕೊನೆಯದಾಗಿ ಮತ್ತು ಮೂರನೆಯದಾಗಿ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಏನು ಅಂತ ಹೇಳಿದರೆ, ಹೆಸರು ಗೊತ್ತಾಗಿಲ್ಲ ಅಥವಾ ಅವನಿಗೆ ಧರ್ಮಾಧಾರಿತವಾಗಿ ಕೂಡ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪ್ಯಾಂಟು ಶರ್ಟನ್ನು ಕೂಡ ಬಿಚ್ಚಿ ಮರ್ಮಾಂಗವನ್ನು ನೋಡಿ ಇವನು ಹಿಂದೂನಾ ಮುಸ್ಲಿಂ ಆಗಿದ್ರೆ ಬಿಡೋದು, ಹಿಂದೂ ಆಗಿದ್ರೆ ಬರ್ಬರವಾಗಿ ಹತ್ಯೆ ಮಾಡೋದು. ಈ ರೀತಿ ಅವರೊಂದು ಪ್ಲಾನ್ ಮಾಡಿಕೊಂಡು 26 ಜನರ ಹಿಂದೂಗಳ ನರಮೇಧ ಆಗಿದೆ. ಇದನ್ನ ಪ್ರತಿಯೊಬ್ಬ ಭಾರತೀಯನಿಗೆ ರಕ್ತ ಕುದಿತಾ ಇದೆ. ಹೀಗಾಗಿ ನರೇಂದ್ರ ಮೋದಿಯವರು ಕೂಡ ಬಿಹಾರದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಯಾವ ಈ ಟೆರರಿಸ್ಟ್ಗಳು, ಯಾವ ಈ ಆತಂಕವಾದಿಗಳು ನಮ್ಮ 26 ಜನ ಅಮಾಯಕರನ್ನು ಬಲಿ ತಗೊಂಡ್ರಲ್ಲ, ಅವ್ರನ್ನ ಸುಮ್ಮನೆ ಬಿಡುವ ಹಾಗೆ ಇಲ್ಲ. ಮುಂದೆ ಎಂದೂ ಕೂಡ ಊಹೆ ಮಾಡಲಾರದಷ್ಟು ಭಯಂಕರವಾಗಿ ನಮ್ಮ ಒಂದು ಅವ್ರ ಮೇಲೆ ಆಕ್ಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇವಲ ಈ ಒಬ್ಬ ಟೆರರಿಸ್ಟ್ಗಳೇನು 6 ಜನ ಬಂದಿದ್ರು, ಅವ್ರನ್ನೊಂದೇ ಸಾಯಿಸೋದಲ್ಲ, ಅವ್ರಿಗೆ ಯಾರು ಸಪೋರ್ಟ್ ಮಾಡಿದ್ರು, ಯಾವ ನೆಲದಿಂದ, POK ಆಗಿರ್ಬೋದು, ಪಾಕಿಸ್ತಾನದಿಂದ ಆಗಿರ್ಬೋದು, IS ಆಗಿರ್ಬೋದು, ನೇರವಾಗಿ ಪಾಕಿಸ್ತಾನ ಸರ್ಕಾರವೇ ಆಗಿರ್ಬೋದು, ಯಾರನ್ನು ಕೂಡ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಈ ದೇಶದ ಪ್ರಧಾನಮಂತ್ರಿ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನರೇಂದ್ರ ಮೋದಿ ಅವರ ಈ ಒಂದು ಸಂಕಲ್ಪಕ್ಕೆ ಸಾಕ್ಷಾತ್ ಭಾರತದ 140 ಕೋಟಿ ಜನರು ಕೂಡ ಒಕ್ಕರಲಿಂದ ಹೇಳ್ತಾ ಇದ್ದಾರೆ, ಪಾಕಿಸ್ತಾನವನ್ನು ನುಗ್ಗಿ, ಪಾಕಿಸ್ತಾನ ಒಳಗಡೆ ನುಗ್ಗಿ ಪಾಕಿಸ್ತಾನವನ್ನು ಸರ್ವನಾಶ ಮಾಡಬೇಕು ಅಂತೇಳಿ ಇವತ್ತು ಪ್ರತಿಯೊಬ್ಬರ ಆಸೆಯಾಗಿದೆ. ನೋಡಿ, ಈ ಆತಂಕವಾದಿಗಳ ಮಾನಸಿಕ ಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಪ್ಯಾಲೆಸ್ತೇನಿಯರ ಹಮಾಸ್ ಉಗ್ರರ ರೀತಿಯಲ್ಲೇ ಈ ಒಂದು ಹತ್ಯಾಕಾಂಡ ಆಗಿದೆ. ಧರ್ಮಾಧಾರಿತವಾಗಿದೆ.
ಎಂತಹ ದೌರ್ಭಾಗ್ಯ. ಹೀಗಾಗಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ರಕ್ತ ಕುದಿತಾ ಇದೆ. ತಕ್ಷಣಕ್ಕೆ ಏನೇನು ಆಗಿದೆ, ಏಪ್ರಿಲ್ 22ರ ನಂತರ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ಮಾಲ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.